ಹಾಯ್ ಪ್ರೆಗ್ನೆಂಟ್ ಮಾಮ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಈ ವಿಡಿಯೋದಾಗ ನಾನು ನೀವು ಪ್ರೆಗ್ನೆಂಟ್ ಆದ ತಕ್ಷಣ ಅಂದರೆ ನೀವು ಟ್ವಿನ್ಸ್ ಕ್ಯಾರಿ ಮಾಡಾಕತ್ತೀರಿ ಅಥವಾ ನಿಮ್ಮದು ಟ್ವಿನ್ ಪ್ರೆಗ್ನೆನ್ಸಿ ಅದ ಅಂತ ನಿಮಗೆ ಗೊತ್ತಾದ ತಕ್ಷಣ ಇಂದ ಆ ಮೂಮೆಂಟಿಂದ ಆ ಟೈಮಿಂದ ಇಮ್ಮಿಡಿಯೇಟಾಗಿ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ಶಾರ್ಟ್ ಆಗಿ ಬಟ್ ಬ್ರೀಫ್ ಆಗಿ ಇಂಪಾರ್ಟೆಂಟ್ ಆದ 5 ಪಾಯಿಂಟ್ಸ್ನ ಈ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ಟು ಬಿ ಟ್ವಿನ್ ಮಾಮ್ಸ್ ಈ ವಿಡಿಯೋನ ಮಿಸ್ ಮಾಡಿದೆ, ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ. ಹಲೋ ಹಾಯ್, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಂದ್ರೆ, ನೀವು ಟ್ವಿನ್ಸ್ ಕ್ಯಾರಿ ಮಾಡತ್ತೀರಿ ಅಂತ ನಿಮಗೆ ಗೊತ್ತಾದ ತಕ್ಷಣ ಒಬ್ಬ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಹ್ಯಾಂಡಲ್ ಮಾಡುವಂತಹ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಗೈನಕಾಲಜಿಸ್ಟ್, ಒಳ್ಳೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳೋದು ಅಥವಾ ನಿಮ್ಮ ಮುಂದಿನ ಪ್ರೆಗ್ನೆನ್ಸಿದ ಎಲ್ಲ ಕನ್ಸಲ್ಟೇಷನ್ನ ಅವ್ರ ಹತ್ರನೇ ಸ್ಕೆಡ್ಯೂಲ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಟ್ವಿನ್ ಪ್ರೆಗ್ನೆನ್ಸಿ ಅಂದ್ರೆ ಅದರದೇ ಆದ ಅದು ರಿಸ್ಕ್ಸ್ನ ಕ್ಯಾರಿ ಮಾಡ್ತದ. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಅಂದ್ರೆ ಸಿಂಗಲ್ ಪ್ರೆಗ್ನೆನ್ಸಿ ಕಂಪೇರ್ ಮಾಡಿದ್ರೆ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಅಥವಾ ಪ್ರಾಬ್ಲಮ್ಸ್ ಅಥವಾ ರಿಸ್ಕ್ಸ್ ಬಹಳನೇ ಎದುರಾಗುವಂಥ ಸಂಭಾವನೆ ಹೆಚ್ಚಾಗಿರ್ತದೆ. ಸೊ ಎಲ್ಲದಕ್ಕೂ ಹ್ಯಾಂಡ್ಸ್ ಆನ್ ರೆಡಿ ಆಗಿರಬೇಕು ಅಂತಂದ್ರೆ ಒಬ್ಬ ಒಳ್ಳೆ ಗೈನಕಾಲಜಿಸ್ಟ್ ಎಂದು ನೆಸಸರಿ ಇದ್ದೇ ಇರ್ತದೆ. ಸೊ ರೈಟ್ ಡಾಕ್ಟರ್ನ ಚೂಸ್ ಮಾಡ್ರಿ. ಮತ್ತು ಡಾಕ್ಟರ್ ಯಾವಾಗೇ ಕರೆದ್ರೂ, ಯಾವುದೇ ಚೆಕಪ್ ಹೇಳಿದ್ರೂ, ಯಾವ ಚೆಕಪ್ಸ್ ಯಾವ ಸ್ಕ್ಯಾನ್ಸ್ನು ಮಿಸ್ ಮಾಡಲಾರ್ದೆ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಮುಖ್ಯವಾದ ವಿಷಯ ಯಾವುದಂದ್ರೆ, ಒಂದು ಪ್ರಾಪರ್ ನ್ಯೂಟ್ರಿಷನ್ ಪ್ಲ್ಯಾನ್ನ ರೆಡಿ ಮಾಡ್ಕೊರಿ. ಯಾಕೆ ಇದು ಇಮ್ಮಿಡಿಯೇಟ್ ಆಗಿ ನೆಸಸರಿ ಬೀಳ್ತದಂದ್ರೆ, ತಾಯಿ ಆಗುವಳಿಗೆ ಅಂದರೆ ಒಬ್ಬ ಗರ್ಭಿಣಿಗೆ ಒಳ್ಳೆ ಪೋಷಕಾಂಶಗಳದ್ದು ಅವಶ್ಯಕತೆ ಇರ್ತದೆ. ಅದರಲ್ಲೂ ಟ್ವಿನ್ಸ್ ಕ್ಯಾರಿ ಮಾಡಬೇಕಾದ್ರೆ, ಇಬ್ಬರು ಮಕ್ಕಳು ಕ್ಯಾರಿ ಮಾಡಬೇಕಾದ್ರೆ ಇಬ್ಬರಿಗೋಸ್ಕರ ತಿನ್ಬೇಕಂತ ಇನ್ನು ಆ ರೀತಿ ಪ್ಲ್ಯಾನ್ ಮಾಡೋ ಅವಶ್ಯಕತೆ ಇರಲ್ಲ. ಬದಲಾಗಿ ಇಬ್ಬರು ಬೆಳವಣಿಗೆ ಚೆನ್ನಾಗಿ ಆಗಕ್ಕೆ ಯಾವ್ಯಾವ ರೀತಿ ಪೋಷಕಾಂಶಗಳ ಅವಶ್ಯಕತೆ ಇರ್ತದ ಮತ್ತು ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇರ್ತದ ಅಷ್ಟನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಒಂದು ಒಳ್ಳೆ ಕರೆಕ್ಟಾದ ನ್ಯೂಟ್ರಿಷನ್ ಪ್ಲ್ಯಾನ್ನ ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ. ಬಿಕಾಸ್ ಮಕ್ಕಳ ಬೆಳವಣಿಗೆ, ಮಕ್ಕಳ ತೂಕ ಎಲ್ಲ ಚೆನ್ನಾಗಿ ಬರ್ತದೆ. ಅವಾಗ ಎಲ್ಲ ನ್ಯೂಟ್ರಿಯನ್ಸ್ದು ಅವಶ್ಯಕತೆ ಇರ್ತದೆ ಮಗುವಿನ ಬೆಳವಣಿಗೆಗೆ, ಲೈಕ್ ಪ್ರೋಟೀನ್, ಐರನ್, ಕ್ಯಾಲ್ಶಿಯಂ, ವೈಟಮಿನ್ಸ್, ಮಿನರಲ್ಸ್, ಫೈಬರ್, ಒಮೆಗಾ ಎಲ್ಲ. ಸೊ ಅದನ್ನೆಲ್ಲನೂ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಈ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಸ್ವಲ್ಪ ಡಬಲ್ ಆಗಿರ್ತದೆ. ಅದರಲ್ಲೂ ಫಸ್ಟ್ ಟ್ರೈಮೆಸ್ಟರಲ್ಲಿ ನ್ಯೂಟ್ರಿಷನ್ದು ಅವಶ್ಯಕತೆ ಜಾಸ್ತಿ ಇರ್ತದೆ. ಆದಷ್ಟು ನೀವು ಯಾವುದೇ ಒಂದು ಆಹಾರ ಸೇವನೆ ಮಾಡಬೇಕಾದ್ರೆ ಅದು ನ್ಯೂಟ್ರಿಯನ್ ಡೆನ್ಸ್ ಆಗಿ ಮಾಡ್ಕೋರಿ. ಜಸ್ಟ್ ಕ್ಯಾಲರಿ ರಿಕ್ವೈರ್ಮೆಂಟ್ನ ಸ್ಯಾಟಿಸ್ಫೈ ಮಾಡ್ಕೋಬಾಡ್ರಿ. ಲೈಕ್ ಈಗ ಒಂದು ಹಸಿವು ನೀಗಿಸ್ಕೋಬೇಕು, ಸೊ ಇದನ್ನು ಏನಾದರೂ ತಿನ್ನಬೇಕು ಅಂತಂದ್ರೆ ಲೈಕ್ ಝೀರೋ ನ್ಯೂಟ್ರಿಷನ್, ಲೈಕ್ ಒಂದು ಏನೋ ಚಿಪ್ಸ್ ಪ್ಯಾಕೆಟ್ ತಿಂದು ಒಂದು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡೆ, ಒಂದೆರಡು ಬಿಸ್ಕೆಟ್ ತಿಂದು ಹೊಟ್ಟೆ ತುಂಬಿಸ್ಕೊಂಡೆ, ಆ ರೀತಿ ಮಾಡಿದಾಗ ಅದರಿಂದ ನಿಮಗೆ ಯಾವುದೇ ರೀತಿ ಪೋಷಕಾಂಶ ಸಿಗಂಗಿಲ್ಲ. ಅದು ನಿಮ್ಮ ಮಗುವಿನ ಬೆಳವಣಿಗೆಗೂ ಪೂರಕ ಆಗಂಗಿಲ್ಲ. ಹಾಗಾಗಿ ಇದು ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಂತೂ ತಪ್ಪು ಮಾಡಲೇಬಾರ್ದು. ಬಿಕಾಸ್ ಅದರಿಂದ ಎರಡೂ ಮಕ್ಕಳದ ಬೆಳವಣಿಗೆ ಕುಂಠಿತ ಆಗ್ತದೆ, ಸರಿಯಾದ ಬೆಳವಣಿಗೆ ಆಗಂಗಿಲ್ಲ. ಸೊ ಇದಕ್ಕೆಲ್ಲ ನೀವು ಒಳ್ಳೆ ನ್ಯೂಟ್ರಿಷನ್ ಇರುವಂಥ ಆಹಾರ ಪ್ರತಿ ಮೀಲಲ್ಲೂ ಇನ್ಕ್ಲೂಡ್ ಮಾಡ್ಕೋಬೇಕು. ಆದಷ್ಟು ನ್ಯೂಟ್ರಿಯನ್ ಡೆನ್ಸ್ ಮಾಡ್ಕೊಳ್ಳೋದು ಬಹಳನೇ ಅವಶ್ಯಕ ಆಗ್ತದೆ. ಇನ್ನು ಡೀಟೇಲ್ ಆಗಿ ಇದ್ರ ಬಗ್ಗೆ ನಿಮಗೆ ಬೇಕಂದರೆ ಟ್ವಿನ್ ಪ್ರೆಗ್ನೆನ್ಸಿ ಸೀರೀಸ್ ಅನ್ನೋ ಫೋಲ್ಡರ್ ಇದೆ ನನ್ನ ಚಾನಲಲ್ಲಿ, ಅದರಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಬೋದು. ಟ್ವಿನ್ ಪ್ರೆಗ್ನೆನ್ಸಿ ರಿಲೇಟೆಡ್, ಈ ನ್ಯೂಟ್ರಿಷನ್ ರಿಲೇಟೆಡ್ ಬಹಳಷ್ಟು ವೀಡಿಯೋಸ್ ಮಾಡಿದ್ದೀನಿ. ಲೈಕ್ ಫಸ್ಟ್ ಟ್ರೈಮಿಸ್ಟರಲ್ಲಿ ಯಾವೆಲ್ಲ ನ್ಯೂಟ್ರಿಯನ್ಸಿಂದ ಅವಶ್ಯಕತೆ ಇರ್ತದೆ, ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಯಾವ ಇಂಪಾರ್ಟೆಂಟ್ ನ್ಯೂಟ್ರಿಯನ್ಸಿಂದ ಅವಶ್ಯಕತೆ ಇರ್ತದೆ, ಈ ರೀತಿ ಸೆಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ. ಪ್ಲಸ್ ಓವರ್ ಆಲ್ ಒಂದು ಪ್ರೆಗ್ನೆನ್ಸಿ ಜರ್ನಿನ ಸರಿಯಾಗಿ ಕ್ಯಾರಿ ಮಾಡೋಕ್ಕೆ ಯಾವೆಲ್ಲ ನ್ಯೂಟ್ರಿಯನ್ಸ್ನ ಮಿಸ್ ಮಾಡಲೇಬಾರ್ದು ಅನ್ನೋದನ್ನೆಲ್ಲ ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ಸರ್ಚ್ ಮಾಡಿ ನಿಮಗೆ ಬೇಕಾಗಿರೋ ವೀಡಿಯೋಸ್ನ ನೋಡಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ಯಾವುದಂದ್ರೆ ರೆಸ್ಟ್ ಮಾಡೋದು. ಇದು ಕೇಳೋಕೆ ಬಹಳ ಸಣ್ಣ ವಿಷಯನೇ ಅನ್ನಿಸ್ಬೋದು ಅಥವಾ ಇಗ್ನೋರೇಬಲ್ ಅನ್ನಿಸ್ತದೆ. ಓ ಹೌದಾ, ರೆಸ್ಟ್ ಮಾಡಬೇಕು ಖರೆ ಅಂತ ಅನ್ಕೊತೀವಿ. ಬಟ್ ನಿಜವಾಗ್ಲೂ ಅದಕ್ಕೆ ಎಫರ್ಟ್ ಹಾಕಿ ಲೈಕ್ ಆ ಕಡೆ ಗಮನ ಕೊಟ್ಟು ರೆಸ್ಟಿಗೆ ಟೈಮ್ ತೆಗೆದು ರೆಸ್ಟ್ ಮಾಡೋಕ್ಕೂ ಹೋಗಲ್ಲ. ಹಾಗಂತ ಎಲ್ಲರೂ ಹೀಗೆ ಮಾಡ್ತಾರಂತ ಅನ್ನತ್ತಿಲ್ಲ. ಬಟ್ ಏನೋ ಗೊತ್ತಿಲ್ಲ,
ಕೆಲವೊಂದು ಸಲ ಏನೋ ಒಂದು ಭಾಳ ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಸೊ ಅವಾಗ ರೆಸ್ಟ್ ಈಗ ಮಾಡ್ಬೇಕಂತ ಮುಂದಕ್ಕೆ ಹಾಕ್ತೀವಿ, ರೆಸ್ಟಿಗಾಗಿ ಟೈಮ್ ತೆಗಿಯಂಗಿಲ್ಲ. ಈ ತಪ್ಪನ್ನು ಮಾಡಬೇಡ್ರಿ. ಇದೂ ಇಮಿಡಿಯೇಟ್ ಥಿಂಗಲ್ಲೇ ಹೇಳತ್ತೀನಿ, ಅದಕ್ಕೆ ಅಷ್ಟು ಇಂಪಾರ್ಟೆಂಟ್ ಇದ್ದದಕ್ಕೆ ರೆಸ್ಟಿಗೆ ಸ್ವಲ್ಪ ಹೊತ್ತು ಟೈಮ್ ತೆಗಿಲೇಬೇಕು, ಎಷ್ಟೇ ಬ್ಯುಸಿ ಮಾಮ್ಸ್ ಆಗಿದ್ರು, ಐ ಮೀನ್ ಬ್ಯುಸಿ ಪ್ರೆಗ್ನೆಂಟ್ ವುಮೆನ್ ಆಗಿದ್ರು. ಯಾಕಂದ್ರೆ ಅವಳಿ ಗರ್ಭಧಾರಣೆ ನಿಮ್ದಾಗಿದ್ದಾಗ ನಿಮ್ಮ ದೇಹಕ್ಕೆ ರೆಸ್ಟಿನ ಅವಶ್ಯಕತೆ ಭಾಳ ಇರ್ತದ. ದೇಹಕ್ಕೆ ಓವರ್ ಪ್ರೆಷರ್ ಹಾಕಬಾರ್ದು. ಹಾಕಿದಾಗ ಮೊದಲೇ ರಿಸ್ಕಿ ಪ್ರೆಗ್ನೆನ್ಸಿ, ಸೊ ಏನಾದರೂ ಕಾಂಪ್ಲಿಕೇಶನ್ಸ್ ಅಥವಾ ಪ್ರಾಬ್ಲಮ್ಸ್ ಎದುರಾಗ್ತವ. ಅದಕ್ಕೆ ದೇಹಕ್ಕೆ ಅವಾಗವಾಗ ರೆಸ್ಟ್ ಸಿಕ್ಕಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದ. ಆಮೇಲೆ ಯಾವುದೇ ರೀತಿ ಡೈಜೆಷನ್ ಇಶ್ಯೂಸ್ ಆಗಂಗಿಲ್ಲ. ಆಮೇಲೆ ಫೇಟಿಗ್ನೆಸ್ಸು, ಅದರಲ್ಲೂ ಫಸ್ಟ್ ಟ್ರೈಮಿಸ್ಟರಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಜಾಸ್ತಿ ಇರ್ತದೆ. ಇದಕ್ಕೆಲ್ಲ ಒಂದು ಕಡಿವಾಣ ಹಾಕೋ ರೀತಿ ಆ್ಯಕ್ಟ್ ಮಾಡ್ತದೆ ಮಧ್ಯದಲ್ಲೇ ರೆಸ್ಟ್ ಮಾಡ್ತಾ ಇದ್ದಾಗ. ರೆಸ್ಟ್ ಅಂದರೆ ನಿದ್ದೆ ಮಾಡ್ಬೇಕಂತ ಏನು ಹೇಳತ್ತಿಲ್ಲ, ಜಸ್ಟ್ ರಿಲ್ಯಾಕ್ಸ್ ಆಗಿ ಏನೂ ಕೆಲಸ ಮಾಡದೆ ಸುಮ್ಮನೆ ಕೂಡೋದು ಅಥವಾ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ನ್ಯಾಪ್ ಮಲ್ಕೊಂಡು ಎದ್ದೇಳೋದು, ಇದು ಈ ಥರದ್ದು ಒಂದು ರೆಸ್ಟ್ ಅವಶ್ಯಕತೆ ಇರ್ತದೆ. ಇದು ಎವ್ರಿ ಟ್ವಿನ್ ಪ್ರೆಗ್ನೆಂಟ್ ಮಾಮ್ ಫಾಲೋ ಮಾಡಲೇಬೇಕು. ಬಿಕಾಸ್ ಇದರದ್ದು ಏನದಲ್ಲ ಪಾಸಿಟಿವ್ ಇಂಪ್ಯಾಕ್ಟ್ ನಿಮ್ಮ ದೇಹದ ಮೇಲೆ ಆಗೇ ಆಗ್ತದೆ. ಇದು ರೆಸ್ಟ್ ನೀವು ನೆಗ್ಲೆಕ್ಟ್ ಮಾಡಿ ನೋಡ್ರಿ, ಪಕ್ಕ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಬಾಡಿ ಮೇಲೆ ಆಗ್ತದೆ. ಸಣ್ಣ ಪುಟ್ಟ ಏನಾದರೂ ಸಮಸ್ಯೆ ಎದುರಾಗ್ತವೆ, ದೊಡ್ಡವೇ ಪ್ರಾಬ್ಲಮ್ ಆಗ್ತವೆ ಅಂತ ಅನ್ನತ್ತಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅದು ತೊಗೊಳಕ್ಕೆ ಆಗಂಗಿಲ್ಲ ಟೈಮ್ನಾಗ. ಲೈಕ್ ಮತ್ತೆ ಓವರ್ ಪ್ರೆಷರ್ ಆಗಿಬಿಡ್ತದೆ, ಅದು ಇಂಟರ್ನ್ ಡೆಲಿವರಿಗೆ ಎಫೆಕ್ಟ್ ಆಗ್ತದೆ. ಸೊ ಯಾಕದೆಲ್ಲ ಡೆಲಿವರಿ ಎಫೆಕ್ಟ್ ಆದಾಗ ಅದು ಮತ್ತು ಮಗುವಿನ ತೂಕದ ಮೇಲೆ ಎಫೆಕ್ಟ್ ಆಗ್ತದೆ. ಸೊ ಆದಷ್ಟು ಸ್ವಲ್ಪ ಟೈಮ್ ತಗೊಂಡು ರೆಸ್ಟ್ ಮಾಡಿರಿ, ಆರಾಮ್ಸೆ ಹ್ಯಾಂಡಲ್ ಮಾಡಿರಿ ಪ್ರೆಗ್ನೆನ್ಸಿ ಜರ್ನಿನ. ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ಯಾವುದಂದ್ರೆ, ನೀವು ಡಾಕ್ಟ್ರ್ ಹತ್ರ ಹೋದ್ಮೇಲೆ ನಿಮಗೆ ಸಪ್ಲಿಮೆಂಟ್ಸ್ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ನಿಮ್ಮದು ಟ್ವಿನ್ ಪ್ರೆಗ್ನೆನ್ಸಿ ಆಗಿತ್ತಂದ್ರೆ ನೀವು ಯಾವುದೇ ರೀತಿ ಅವ್ರು ಹೇಳಿರುವಂತಹ ಸಪ್ಲಿಮೆಂಟ್ಸ್ನ ಒಂದಿನೂ ಮಿಸ್ ಮಾಡಬಾರ್ದು, ಸ್ಕಿಪ್ ಮಾಡಬಾರ್ದು. ಪ್ರತಿನಿತ್ಯ ಅವ್ರು ಹೇಳಿರೋ ಟೈಮಿಂಗಿಗೆ ಆ ಸಪ್ಲಿಮೆಂಟ್ಸ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಇರಬೇಕು, ಕರೆಕ್ಟಾಗಿ ತೊಗೊತಾ ಇರಬೇಕು. ಯಾಕಂದರೆ ಈ ಸಪ್ಲಿಮೆಂಟ್ಸ್ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಂದು ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಏನಿರ್ತದ ಅದು ಸ್ಯಾಟಿಸ್ಫೈ ಮಾಡ್ತದೆ. ನಮ್ಮ ಅವಳಿ ಮಕ್ಕಳದು ಏನು ಬೆಳವಣಿಗೆ ಆಗಬೇಕಲ್ಲ, ಅದು ಆಗಕ್ಕೆ ಏನು ಪೋಷಣೆ ಬೇಕಾಗಿರ್ತದ ಅದನ್ನು ಅದು ಪೂರೈಕೆ ಮಾಡ್ತದೆ. ಸೊ ಚೆನ್ನಾಗಿ ಬೆಳೆಯೋಕೆ ಅದು ಪ್ರಿಪೇರ್ ಮಾಡ್ತದೆ. ಅದ್ರ ಜೊತೆಗೆ ಗರ್ಭಿಣಿ ಆದವಳ ದೇಹ ಎರಡೂ ಮಕ್ಕಳನ್ನು ಹ್ಯಾಂಡಲ್ ಮಾಡೋಕ್ಕೂ ಈ ಸಪ್ಲಿಮೆಂಟ್ಸ್ ಹೆಲ್ಪ್ ಮಾಡ್ತದೆ. ಹಾಗಾಗಿ ಮಿಸ್ ಮಾಡಲಾರ್ದೆ, ಯಾವುದೋ ಕಾಂಪ್ಲಿಕೇಶನ್ಸ್ ನಿಮಗೆ ಎದುರಾಗಬಾರ್ದು ಅಂದ್ರೆ ಒಂದಿನೂ ಮಿಸ್ ಮಾಡಲಾರ್ದೆ, ಸ್ಕಿಪ್ ಮಾಡಲಾರ್ದೆ ಕರೆಕ್ಟಾಗಿ ಸಪ್ಲಿಮೆಂಟ್ಸ್ನ ಅವರು ಹೇಳಿರೋ ರೀತಿಯಲ್ಲಿ ತಗೊಳ್ಳೋದು ಇಂಪಾರ್ಟೆಂಟ್ ಆಗ್ತದೆ. ಫೈನಲ್ ಪಾಯಿಂಟ್ ಯಾವುದಂದ್ರೆ, ನಿಮ್ಮನ್ನು ನೀವೇ ಮೆಂಟಲಿ ಹಾಗೂ ಎಮೋಷ್ನಲಿ ಪ್ರಿಪೇರ್ಡ್ ಆಗಿಟ್ಕೋರಿ. ಅದನ್ನು ಸ್ಟಾರ್ಟಿಂಗಿಂದನೇ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿರೋದು ಅಥವಾ ಎಮೋಷ್ನಲಿ ವೀಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು, ನಿಮ್ಮನ್ನು ನೀವೇ ಆ ರೀತಿ ಹ್ಯಾಂಡಲ್ ಮಾಡ್ಕೊಳ್ಳೋದು ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಇಂಪಾರ್ಟೆಂಟ್. ಯಾಕೆ ಆಗ್ತದಂದ್ರೆ, ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಭಾಳಷ್ಟು ಏನು ನೀವು ಪ್ರಾಬ್ಲಮ್ಸ್ ಅನುಭವಿಸ್ತೀರಿ ಸ್ವಲ್ಪ ಅತಿರೇಕವಾಗಿರ್ತದೆ. ಲೈಕ್ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಸಿಕ್ನೆಸ್ ಆದರೆ ಅದನ್ನು ಅತಿರೇಕವಾಗಿರ್ತದೆ. ಮತ್ತು ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು, ಓಡಾಡೋದು, ಅದನ್ನು ಎಲ್ಲ ನೋವೇನಿರ್ತದಲ್ಲ ಸ್ವಲ್ಪ ಅತಿರೇಕದಾಗಿರ್ತದೆ. ಹಾಗಾಗಿ ಅದನ್ನೆಲ್ಲ ನಾವು ನಿಭಾಯಿಸಬೇಕು ಅಂತಂದರೆ ಒಬ್ಬರದು ಹೆಲ್ಪು, ಸಪೋರ್ಟು ಬೇಕೇ ಬೇಕಾಗ್ತದೆ. ಸೊ ಯಾವುದೇ ರೀತಿ ಹಿಂಜರಿಕೆ ಮಾಡಬಾರ್ದು. ನೀವೆಷ್ಟೇ ಸ್ಟ್ರಾಂಗ್ ಆಗಿದ್ರೂ ಒಬ್ಬರ ಹೆಲ್ಪಿಂದ ಅವಶ್ಯಕತೆ ಇರ್ತದೆ. ಸೊ ಯಾರ್ದು ಹೆಲ್ಪ್ ಕೇಳಿದರೆ ನಾವು ವೀಕ್ ಅಂತಲ್ಲ, ಆ ಟೈಮಲ್ಲಿ ಒಬ್ಬರ ಸಹಾಯದ ಅವಶ್ಯಕತೆ ಭಾಳನೇ ಇರ್ತದೆ. ಸೊ ಸಹಾಯ ತಗೋರಿ ಒಬ್ಬರದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಒಂದು ಒಳ್ಳೆ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ನ ಬಿಲ್ಡ್ ಮಾಡ್ಕೋರಿ. ಬಿಕಾಸ್ ಇಡೀ ನಿಮ್ಮ ಟ್ವಿನ್ ಪ್ರೆಗ್ನೆನ್ಸಿ ಜರ್ನಿಗೆ ಒಂದು ಒಳ್ಳೆ ಸ್ಟ್ರಾಂಗ್ ಆದ ಹೆಲ್ಪಿಂಗ್ ಆ ಥರ ಸಪೋರ್ಟ್ ಸಿಸ್ಟಮ್ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ಆ ಥರ ಸಪೋರ್ಟ್ ಬೇಕೇ ಆಗ್ತದೆ. ಆಫ್ಟರ್ ಡೆಲಿವರಿ ಕೂಡ ಅದು ಅವಶ್ಯಕ ಇರ್ತದೆ. ಇದು ಬರೀ ನಿಮಗೆ ಫಿಸಿಕಲ್ ಲೈಕ್ ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾಗ್ತಿರಲ್ಲ, ಅವ್ರು ಬಂದು ಹೆಲ್ಪ್ ಮಾಡ್ತಾರೆ, ಅದಕ್ಕಷ್ಟೇ ಒಬ್ಬರ ಹೆಲ್ಪ್ ನೆಸಸರಿ ಆಗಿರಲ್ಲ. ನಿಮ್ಮ ಮೆಂಟಲ್ ವೆಲ್ಬೀಯಿಂಗೋಸ್ಕರ, ನಿಮ್ಮ ಎಮೋಷ್ನಲ್ ವೆಲ್ಬೀಯಿಂಗೋಸ್ಕರನೂ ಈ ಒಂದು ಸಪೋರ್ಟ್ ಸಿಸ್ಟಮ್ದು ಅವಶ್ಯಕತೆ ಇರ್ತದೆ. ಸೊ ಐ ಥಿಂಕ್ ನೀವು ಕೂಡ ಈ ಎಲ್ಲ ಪಾಯಿಂಟ್ಸ್ನು ಮರೀದೇನೆ ಫಾಲೋ ಮಾಡ್ತೀರಾ, ಹಾಗೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಹೆಲ್ದಿಯಾಗಿ ಸ್ಮೂತಾಗಿ ಮಾಡ್ಕೊತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದರೆ, ಸಪೋರ್ಟಿಂಗ್ ಅನಿಸಿದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.